ಅಡ್ವೆಂಚರ್ ಮತ್ತು ಸೈನ್ಸ್ ಫಿಕ್ಷನ್ ಮೂವೀಸ್ಗಳನ್ನು ನೋಡೋಣ ಬನ್ನಿ. ನಮಸ್ಕಾರ ಗೆಳೆಯರೆ, ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ SP ಗೋಲ್ಡನ್ನೇ ಮೂವಿ ಇಫಿಕ್ ಅಡ್ವೆಂಚರ್ ಆಫ್ ಜಾಕ್ ದ ಜಾಯಿಂಟ್ಸ್ ಆಫ್ ಸ್ಲೇಯರ್ ಅಂತ. ಈ ಮೂವಿಯಲ್ಲಿ ಜಾದುವಿ ಕಿರೀಟ ಮತ್ತು ಜಾದುವಿ ಬೀಜಗಳಿರ್ತವೆ. ಆ ಜಾದುವಿ ಬೀಜಗಳನ್ನು ನೀರಿನೊಳಗೆ ಹಾಕಿದರೆ ಅವು ತುಂಬಾ ವಿಶಾಲ ಮರವಾಗಿ ಭೂಮಿಯನ್ನು ಬಿಟ್ಟು ಮತ್ತೊಂದು ಲೋಕಕ್ಕೆ ಪ್ರವೇಶಿಸುತ್ತವೆ. ಆ ಲೋಕದಲ್ಲಿ ತುಂಬಾ ದೈತ್ಯಾಕಾರದ ರಾಕ್ಷಸರ ಅವತಾರದಲ್ಲಿ ಮನುಷ್ಯರಿರ್ತಾರೆ. ಆ ಮರದ ಸಹಾಯದಿಂದ ಭೂಮಿಯ ಮೇಲೆ ಬಂದು ಭೂಮಿಯ ಮೇಲಿರುವ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೋಬೇಕಂತ ಅಲ್ಲಿ ಸರ್ದಾರ ನಿರ್ಧರಿಸಿರುತ್ತಾನೆ. ಅವರು ಭೂಮಿ ಮೇಲೆ ಬಂದು ಮನುಷ್ಯರನ್ನು ತನ್ನ ಗುಲಾಮರನ್ನಾಗಿ ಮಾಡ್ತಾರ ಇಲ್ಲ, ಹಾಗೆಯೇ ಮನುಷ್ಯರು ಅವರಿಂದ ತಮ್ಮ ಪ್ರಾಣವನ್ನು ಹೇಗೆ ಬದುಕಿಸಿಕೊಳ್ತಾರೆ ಅಂತ ಈ ಮೂವಿಯಲ್ಲಿ ನೋಡೋಣ ಬನ್ನಿ. ಮೂವಿ ತುಂಬಾ ಅಡ್ವೆಂಚರ್ ಮತ್ತು ಜಾದುಗಳಿಂದ ತುಂಬಿದೆ. ಮೂವಿಯನ್ನು ಯಾರು ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿ. ಹಾಗೆ ಮತ್ತೆ ಎರಡನೇ ಮೂವಿ ಯಾವುದಂದರೆ ಅಲ್ಲಾದಿನ್. ಯಾರಿಗೆ ಜಾದುಗಳ ಮೂವಿ ನೋಡಲು ಇಷ್ಟ ಇರುತ್ತದೆ ಈ ಮೂವಿಯನ್ನು ಮಿಸ್ ಮಾಡಬೇಡಿ. ಈ ಮೂವಿಯಲ್ಲಿ ಅಲ್ಲಾದಿನ್ ಎಂಬ ಯುವಕನನ್ನು ತೋರಿಸುತ್ತಾರೆ. ಅವನಿಗೆ ಒಂದು ಲ್ಯಾಂಪ್ ಸಿಗುತ್ತದೆ. ಆ ಲ್ಯಾಂಪ್ನಲ್ಲಿ ಬ್ರಹ್ಮಾಂಡದಲ್ಲಿರುವ ತುಂಬಾ ಶಕ್ತಿಶಾಲಿಯಾಗಿರುವ ಜಿನ್ ಇರುತ್ತದೆ. ಆ ಜಿನ್ ಯಾರಿಗಾದರೂ ಸಿಕ್ಕರೆ ಅವರ 3 ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತಿರುತ್ತದೆ. ಆ ಲ್ಯಾಂಪು ಅಲ್ಲಾದಿನ್ಗೆ ಸಿಗುತ್ತದೆ. ಅವನು ತನ್ನ 3 ಇಚ್ಛೆಗಳನ್ನು ಏನು ಕೇಳ್ಕೊಳ್ತಾನೆ, ಮತ್ತು ಆ ಜಿನ್ ಲ್ಯಾಂಪ್ ದುಷ್ಟರ ಕೈಗೆ ಸಿಕ್ಕರೆ ಏನಾಗುತ್ತದೆ ಅಂತ ಈ ಮೂವಿಯಲ್ಲಿ ನೋಡಿ. ಮೂವಿ ತುಂಬಾ ಚೆನ್ನಾಗಿದೆ, ಮಿಸ್ ಮಾಡದೆ ಫುಲ್ ವಾಚ್ ಮಾಡಿ. ಮತ್ತು ಮೂರನೇ ಮೂವಿ ಯಾವುದಂದರೆ ಅಪೋಕ್ಲಿಪ್ಟೋ. ಈ ಮೂವಿಯಲ್ಲಿ ಮಾಯಾ ಸಭ್ಯತೆಯನ್ನು ತೋರಿಸಲಾಗಿದೆ. ಅಲ್ಲಿಯ ಜನರು ತಮ್ಮ ನಗರವನ್ನು ಅಭಿವೃದ್ಧಿಗೊಳಿಸಲು ಬೇರೆ ಬೇರೆ ಹಳ್ಳಿಯಿಂದ ಜನರನ್ನು ಹಿಡಿದುಕೊಂಡು ಬಂದು ಅವರನ್ನು ಮಾರಾಟ ಮಾಡಿ ತಮ್ಮ ನಗರವನ್ನು ಅಭಿವೃದ್ಧಿಗೊಳಿಸುತ್ತಿರ್ತಾರೆ. ಹಾಗೆ ಈ ಮೂವಿ ಹೀರೋವಾದ ಜಾಕ್ ಒಂದು ಹಳ್ಳಿಯವನಾಗಿರ್ತಾನೆ. ಇವರ ಕೈಯಿಂದ ಹೇಗೆ ತಪ್ಪಿಸಿಕೊಂಡು ತನ್ನ ಫ್ಯಾಮಿಲಿ ಮತ್ತು ತನ್ನ ಜನರನ್ನು ಹೇಗೆ ಬದುಕಿಸಿಕೊಳ್ತಾನೆ ಅಂತ ಈ ಮೂವಿಯಲ್ಲಿ ನೋಡಿ. ಈ ಮೂವಿ ತುಂಬಾ ಅಡ್ವೆಂಚರ್ ಆಗಿರಿಂದ ತುಂಬಿದೆ. ಈ ಮೂವಿಯನ್ನು ಮಿಸ್ ಮಾಡದೆ ಪೂರ್ತಿ ವಾಚ್ ಮಾಡಿ. ಮತ್ತು 4ನೇ ಮೂವಿ ಯಾವುದಂದರೆ ದ ಮೈನ್. ಇಬ್ಬರು ಅಮೆರಿಕ ಸೋಲ್ಜರ್ಸ್ಗಳು ಒಂದು ಮಿಷನ್ ಕಂಪ್ಲೀಟ್ ಮಾಡಲು ಹೋಗಿರ್ತಾರೆ. ಮಿಷನ್ ಫೇಲಾಗಿ ವಾಪಸ್ ಬರುವಾಗ ಒಬ್ಬ ಸೈನಿಕನ ಕಾಲು ಮೈನ್ ಮೇಲೆ ಇಡ್ತಾನೆ. ಮೈನ್ ಬ್ಲಾಸ್ಟಾಗಿ ಅವನ 2 ಕಾಲುಗಳು ಕಟ್ಟಾಗ್ತವೆ. ಅವನು ಅಲ್ಲಿ ಸ್ಪಾಟಲ್ಲಿ ಸತ್ತು ಹೋಗ್ತಾನೆ. ಹಾಗೆ ಅವನ ಸೈನಿಕನ ಕಾಲು ಕೂಡ ಬಾಂಬ್ ಮೇಲೆ ಇಡ್ತಾನೆ. ಅವನು ಕಾಲ ಮೇಲೆ ಕೆತ್ತಿದ್ರೆ ಅವನ ಸ್ನೇಹಿತನ ಥರ ಬಾಂಬ್ ಬ್ಲಾಸ್ಟಾಗಿ ಅವನು ಜಗದ ಮೇಲೆ ಸತ್ತು ಹೋಗ್ತಾನೆ. ಆದ್ದರಿಂದ ರೇಡಿಯೋದಲ್ಲಿ ತಮ್ಮ ಆರ್ಮಿ ಟೀಮ್ಗೆ ಹೆಲ್ಪ್ ಕೇಳ್ತಾನೆ. ಅವರು ಅವನ ಕಡೆ ಬರಲು 2 ದಿನಗಳ ಟೈಮ್ ಬೇಕಂತ ಹೇಳ್ತಾರೆ. ಅವನು 51 ಗಂಟೆಗಳ ಕಾಲ ಮರುಭೂಮಿಯಲ್ಲಿ ಹೇಗೆ ಊಟ ಮತ್ತು ನೀರಿಲ್ಲದೆ ಹೇಗೆ ಕಳೀತಾನಂತ ಈ ಮೂವಿಯಲ್ಲಿ ನೋಡಿ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡದೆ ಫುಲ್ ವಾಚ್ ಮಾಡಿ. ಮತ್ತು 5ನೇ ಮೂವಿ ಯಾವುದಂದರೆ ದ ಹಲ್ಕ್. ಈ ಮೂವಿಯಲ್ಲಿ ಒಬ್ಬ ಸೈಂಟಿಸ್ಟ್ ಕೆಲವು ಪ್ರಾಣಿಗಳ DNA ಇಂದ ಒಂದು ಕೆಮಿಕಲನ್ನು ತಯಾರಿಸ್ತಾ ಇರ್ತಾರೆ. ಗೌರ್ಮೆಂಟ್ ಪ್ರಾಜೆಕ್ಟ್ ಫೇಲಾಗಿ ಗೌರ್ಮೆಂಟ್ ಅವನಿಗೆ ಹಣ ಕೊಡೋದನ್ನು ನಿಲ್ಲಿಸುತ್ತದೆ. ಗೌರ್ಮೆಂಟ್ ಹಣ ಕೊಡದೆ ಹೋದರೆ ಏನಾಯಿತು ಅಂತ ತನ್ನ ಪ್ರಾಜೆಕ್ಟನ್ನು ಕಂಟಿನ್ಯೂ ಮಾಡ್ತಾನೆ. ಕೊನೆಗೂ ಆ ಕೆಮಿಕಲನ್ನು ತಯಾರಿಸ್ತಾನೆ. ತನ್ನ ದೇಹದಲ್ಲಿ ಆ ಕೆಮಿಕಲನ್ನು ಹಾಕಿಕೊಳ್ತಾನೆ. ಅದರ ಪರಿಣಾಮಗಳು ಅವನ ಮಗನಲ್ಲಿ ಕಾಣ್ತವೆ. ಏನು ಅವು ಪರಿಣಾಮ ಅಂತ ಈ ಮೂವಿಯಲ್ಲಿ ನೋಡಿ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಮೂವಿಯನ್ನು ಫುಲ್ ವಾಚ್ ಮಾಡಿ. ಇವು ಟಾಪ್ ಇಂಟ್ರೆಸ್ಟಿಂಗ್ ಮತ್ತು ಅಡ್ವೆಂಚರ್ ಮೂವಿ ಆಗಿದೆ. ಹಾಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನು ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.